அதுதான் சொல்ல தள்ளுங்கிறாங்க. நான் விடாதில்ல சார், இல்லே சாகாது சார், நான் விடாக்கிறேன். ಇದನ್ನು ಒಮ್ಮೆ ಅವ್ರು ಮುದುಕ ಮಸ್ತ್ ಆರಾಂಗಿಲ್ಲ ಅಂದ್ರೆ श्रीमन्महादेवाय नमः। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ओम या देवी सर्वभूतेषु शान्तिरूपेण संस्थिता नमस्तस्यै 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 नमो नमः। श्रीराधनं दर्शयामि, श्रीराधनान्तरमध्ये आत्मनं समर्पयामि, रक्षां धारयामि, नमस्करोमि। हर हर नमः पार्वतीपतये, हर हर महादेव, जय हीरारमण गोविंद 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 गोविंद। ಸ್ವಾಮಿ ನೀವೇ ಅಡ್ಡ ಬರ್ತಾ ಇದ್ದ, ಸ್ವಲ್ಪ ಒಂದೇ ಫೋಟೋ ಹಾಕೋ, ಒಂದು ಫೋಟೋ ಹಾಕೋ, ಏನು ತೊಂದರೆ ಇಲ್ಲ.
ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡರ್ಸನ್ ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಊರನ್ನ ಚೆನ್ನಾಗಿರಬೇಕು ಅಂತ ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾನು ಏನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ನಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತ ಅಂದ್ಬಿಟ್ಟು ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತ ಅನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರುವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಜ್ಜೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿಯ ನಂಬಿಕೆ ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡುವಂಥವಳಲ್ಲ, ಕೆಲಸ ಮಾಡುವಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲು ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕತ್ಲು ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನೋವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಗುರುತು ಮಾಡಿದ್ರೇ ಅದನ್ನು ಅಧಿಕಾರಿನ ಎಲ್ಲರೂ ನೆನೆಸ್ಕೊತಾರೆ. KGFಗೆ ನಾನು ಬಂದು 1 ವರ್ಷ 6 ತಿಂಗಳಾಯಿತು. ಮೊದಲನೇದಾಗಿ ನಮಗೆ ಸವಾಲು ಬಂದಿದ್ದು ಲೈಟಿಂಗ್ಸು. ನಮಗೇನು ಸುಮಾರು 13ರಿಂದ 14 ಕಿಲೋಮೀಟರು ಸ್ಟ್ರೆಚ್ಚಲ್ಲಿ ಲೈಟಿಂಗ್ಸ್ ಇಲ್ಲ ಅಂತ ಮೇಡಮ್ ಫಸ್ಟು ಈ ವಿಚಾರ ಪ್ರಸ್ತಾಪ ಮಾಡಿದಾಗ ನಮಗೆ ಬೆಮೆಲ್ ಅವ್ರನ್ನ ನಾವು ಸಂಧಾನ ಮಾತುಕತೆಗೆ ಏನು ಅವ್ರು ಟ್ಯಾಕ್ಸ್ ಉಳಿಸ್ಕೊಂಡ್ಬಿಟ್ಟಿದ್ರು, ಆ ಟ್ಯಾಕ್ಸ್ನ ಕೊಡೋದಕ್ಕೆ ಮಾರ್ಗದರ್ಶನ ನೀಡಿದ ಮೇಡಮ್ ಹಾಗೂ ನಮ್ಮ ಜಿಲ್ಲಾಧಿಕಾರಿಯಾದ ಅಕ್ರಮ್ ಪಾಷ ಅವರಿಗೆ ಈ ಸನ್ನಿವೇಶದಲ್ಲಿ ಈ ಕ್ಷಣದಲ್ಲಿ ನಾನು ಅವ್ರನ್ನ ಸ್ಮರಣೆ ಮಾಡಬೇಕಾಗುತ್ತೆ. ಬಂದಿರೋವಂಥ ಅಮೌಂಟಲ್ಲಿ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾವ ಥರ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತ ಸುಮಾರು ಸಲಹೆ ಬಂದು, ಬಟ್ ನಾವು ಏನೇ ಮಾಡಬೇಕಂದ್ರೂ ಒಂದು ಮೆಗಾ ಪ್ರಾಜೆಕ್ಟ್ ಇರಬೇಕು, ಒಂದು ಎಲ್ಲರಿಗೂ ಕಾಣೋ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತಾವು ಗಮನಿಸಿರ್ಬೋದು. ತುಂಬ ಜನ ಈ ಭಾಗಕ್ಕೆ ಮಾತಾಗುವಾಗ ನಮಗೆ ಪೊಲೀಸ್ ಅವ್ರು ಕೂಡ ಹೇಳ್ತಿದ್ರು, ಸರ್ ಲೈಟ್ಸ್ ಹಾಕ್ಸ್ಕೊಡಿ, ಇಲ್ಲಿ ಕಳ್ತನ ಆಗ್ತಿದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಿದೆ, ಲೈಟ್ಸಿಂದ ಸಮಸ್ಯೆ ಆಗ್ತಿದೆ ಅಂತ. ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಈ ಕಾರ್ಯರೂಪಕ್ಕೆ ಬಂತು. ಇದಕ್ಕೆ ಈ ಅಂಥ ಕೆಲಸ ಮಾಡೋಕ್ಕೆ ನಾನು ಅವಕಾಶ ಕೊಟ್ಟ ಮೇಡಮ್ ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು, ನಮ್ಮ ಆಡಳಿತ ಸಭೆ, ನಗರಸಭೆ ಆಡಳಿತ ಮಂಡಳಿ ಎಲ್ಲರಿಗೂ ಋಣಿಯಾಗಿರುತ್ತೇನೆ. ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಇದು ಫಸ್ಟ್ ಕಾರಣ. ಫಸ್ಟ್ ಇವರು ಬಂದಾಗ ಮೇಲೆ ಈ KGFಗೆ ಇಷ್ಟು ಒಂದು ಏನು ಜೋದಿಯಾಗಿರೋದು. ಅವರು ಫಸ್ಟ್ ಅಷ್ಟಲಕ್ಷ್ಮಿ ನಮ್ಮ KGFಗೆ ಇವ್ರು ಕಾಲಿಡುವಾಗ ನಮಗೆಲ್ಲ ಈ ಥರ ಫೆಸಿಲಿಟೀಸ್ ಎಲ್ಲ ಬಂತು. ಥ್ಯಾಂಕ್ಸ್. ಅವ್ರಿಗೆ ತುಂಬ ಧನ್ಯವಾದಗಳು. KGF ಮಕ್ಕಳನ್ನು ನೋಡಿ ಈ ಥರ KGF ಇದೆ ಅಂತ ಅವ್ರು ನೋಡಿಬಿಟ್ಟು ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ KGFಗೆ. ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಫ್ಯಾಕ್ಟ್ರೀಸ್ ಬರ್ತಾ ಇದೆ, ಇವರು ಹೆಸರು ಇನ್ನೂ ಫ್ಲರಿಶ್ ಆಗಬೇಕು. KGF ಪ್ರೆಸೆಂಟ್ ಇಲ್ಲ, ಇವನು ಜನ್ರೇಷನ್ಗೋಸ್ಕರ ಅವ್ರು ನೋಡಿಬಿಟ್ಟು ಅದು ಜನ್ರೇಷನ್ಗೆ ಏನೇನು ಬರಬೇಕು ಅದೆಲ್ಲ ಕೂಡ ಅವ್ರು ನೋಡಿಬಿಟ್ಟು ನಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ஃபஸ்ட்டு டபுள் ரோடு வந்தபோது டபுள் ரோடு வந்துச்சு, மெஷர்மெண்ட் பண்ணி டபுள் ரோடு பண்ணாங்க. ஃபஸ்ட்டு நம்ம எம்எல்ஏ KGF எம்எல்ஏ மேடம் ரூபகலா சசிதர் அவர்கள்
ஃபஸ்ட்டு மெஷர்மெண்ட்டு டபுள் ரோடுக்கு கண்ணு வச்சாங்க, டபுள் ரோட் பண்ணாங்க. டபுள் ரோடு ஆன பேருக்கு மால்ஸுங்களும் ஷாப்புங்களும் அவ்வளோ அழகாக கேஜிஎஃப்ல இன்னைக்கு ரொம்ப அழகாக இருக்குது. அதே மாதிரி லைட்ஸ் வந்திருக்கு. இன்னைக்கு லைட்ஸ் பார்த்தாக்கா நம்பர் 1 எம்எல்ஏ யாருன்னாக்கா நம்ம மேடம் ரூபகலா சசிதர் அவர் மட்டும் தான் நம்பர் 1 இன் கேஜிஎஃப். ஃபஸ்ட்டு ஒரு லேடியாக வந்து இவ்வளோ ஒரு சாதனை கேஜிஎஃப்ல படிக்கிறாங்கன்னா அது ஃபஸ்ட்டு நம்மளுடைய மேடம் தான். எனக்கு வார்த்தைங்க வரல. ஏன்னாக்கா இந்த அஷ்டலக்ஷ்மி, ஜோதி லக்ஷ்மி, எல்லா லக்ஷ்மியும் சேர்ந்து இவங்க ரூபத்தில் நம்ம கேஜிஎஃப் வந்ததில் ரொம்ப ரொம்ப சந்தோஷம். இவங்க இன்னும் நல்லா மேன்மையாக கேஜிஎஃப் நல்லா செய்யணும்னு சொல்லிட்டு அவங்களை கேட்டுக்கொள்கிறேன்.